ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮಪ್ಪ. ನಾವಿಂದು ಬಂದಿರುವುದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಸಂಸ್ಥೆ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು ಭೇಟಿ ಮಾಡಲು. ಅವರು ಯುವಕರಾಗಿ ಅವರು ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ, ಬನ್ನಿ ಅವ್ರ ಕುರಿತು 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಹರಿಶ್ಚಂದ್ರ. ಸರ್, ತಾವು ಯಾವ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆ? ಸಂಸ್ಥೆ ಗ್ರಾಮ ಪಂಚಾಯತಿ ಆಯ್ಕೆ ಆಗಿದ್ದೀವಿ. ಸಂಸ್ಥೆ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆ ಆಗಿದ್ದೀರಾ? ಸರ್, ತಾವು ಆಯ್ಕೆ ಆದಂಥ ಸಂದರ್ಭದಲ್ಲಿ ಒಟ್ಟು ಎಷ್ಟು ಮತಗಳು ಬಂದಿತ್ತು ಸರ್? ಸರ್, ನನಗೆ ಟೋಟಲ್ ಆಗಿ 293 ಮತಗಳು ಬಂದಿತ್ತು. ಹೌದು. ಎಷ್ಟು ಮತಗಳ ಅಂತರದಿಂದ ಗೆದ್ದಿದ್ದೀರಾ ಸರ್? ನಾವು 70 ಮತಗಳ ಅಂತರದಿಂದ ನಾನು ಗೆದ್ದಿದ್ದೀನಿ. ಹೌದು ಸರ್. ಫಸ್ಟ್ ಟೈಮ್ ಸರ್ ಇದು ರಾಜಕೀಯಕ್ಕೆ? ಹೌದು, ನಾನು ಫಸ್ಟ್ ಟೈಮ್ ಇದು ಆಯ್ಕೆ ಆಗಿರೋದು. ಫಸ್ಟ್ ಟೈಮ್ ಫಸ್ಟ್ ಟೈಮ್ ಗೆದ್ದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್? ತುಂಬಾ ಒಳ್ಳೇದು. ನನಗೆ ಜನ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ನನ್ನಲ್ಲಿ ಆದಷ್ಟು ನಾನು ಎಷ್ಟು ಆಗುತ್ತೆ ಅಷ್ಟನ್ನು ನಾನು ಪ್ರಯತ್ನ ಪಟ್ಟು ನನ್ನಲ್ಲಿ ಆಗಿರುವಂಥ ಕೆಲಸ ಕಾರ್ಯ ನಾನು ಮಾಡಿಕೊಟ್ಟಿದ್ದೀನಿ. ಹಾಂ ಸರ್. ಸರ್, ತಾವು ಯಾವ ಪಕ್ಷದಿಂದ ಗುರುತಿಸ್? ನಾನು JDS ಇಂದ ಗುರುತಿಸ್. ಹೌದು ಹೌದು ಸರ್, ತಮ್ಮ ಮನೆತನದಲ್ಲಿ ತಾವೇ ಮೊದಲೇ ರಾಜಕೀಯಕ್ಕೆ? ಹೌದು, ನನ್ನ ಕುಟುಂಬದಿಂದ ನಾನೇ ಮೊದಲಿಂದವನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆಯ್ಕೆ ಆಗಿರೋದು. ಆಯ್ಕೆ. ಹೌದು. ಹಾಂ ಸರ್. ಸರ್, ತಾವು ಗೆದ್ದಂಥ ಸಂದರ್ಭದಲ್ಲಿ ತಮ್ಮ ಗ್ರಾಮದಲ್ಲಿ ಹೆಚ್ಚಾಗಿ ಏನೇನು ಕುಂದುಕೊರತೆಗಳಿದ್ವು ಸರ್? ತುಂಬಾ ಅಂತಂದ್ರೆ ರಸ್ತೆ ಆಗಿರ್ಬೋದು, ಕುಡಿ ನೀರು ಸಮಸ್ಯೆ ಆಗಿರ್ಬೋದು, ಮತ್ತೆ ಕೆಲವೊಂದು ಮನೆ ಎಷ್ಟೋ ತುಂಬಾ ಕೂಲಿ ಕಾರ್ಮಿಕರ ಮನೆಯಲ್ದೇನೆ ಇದ್ದಂಥ ಪಕ್ಷದಲ್ಲಿ ಎಷ್ಟೋ ನಮ್ಮ ಕೆಲಸ ಮನೆ ಕೊಡಿಸಿದ್ವಿ, ಕುಡಿ ನೀರಿಗೆ ಸೌಲಭ್ಯ ಮಾಡಿಕೊಟ್ಟಿದ್ವಿ, ಟ್ಯಾಂಕ್ ಮಾಡಿ ಕೊಡಿಸಿದ್ವಿ, ರಸ್ತೆಗೆ ಕೆಲಸ ಕಾರ್ಯ ಮಾಡಿಕೊಟ್ಟಿದ್ವಿ, ರಸ್ತೆ ಕೆಲಸ ಮಾಡಿಕೊಟ್ಟಿದ್ವಿ. ತುಂಬಾ ಕೆಲಸ ನಮ್ಮಲ್ಲಿ ಮಾಡಿಕೊಟ್ಟಿದ್ವಿ. ಸರ್, ತಮ್ಮ ವೃತ್ತಿ ಸರ್? ನಾನು ಕೃಷಿಕ. ಎರಡನೇದಾಗಿ ನಾನು ಹೊರಡನ್ನು ಕೆಲಸ ಬಿಡುವಿದ್ದಾಗ ನಾನು ಹೊರಡನ್ನು ಕೆಲಸ ಹೋಗ್ತೀನಿ. ಹಾಂ ಸರ್. ಸರ್, ತಾವು ಕೃಷಿಕರಾಗಿ ಇಟ್ಕೊಂಡು ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಏನು ಸರ್? ಸರ್, ನನಗೆ ಅಂದರೆ ನಾನು ಕೆಲವೊಂದು ಸಾರಿ ನಾನು ನಮ್ಮ ಪಾರ್ಟಿ ಪಕ್ಷಕ್ಕೆ ಪ್ರತಿಯೊಂದು ಪಕ್ಷಕ್ಕೆ ಪಾರ್ಟಿ ಮೀಟಿಂಗ್ ಆಗಿರ್ಬೋದು, ಮತ್ತೊಂದು ಸಭೆ ಆಗಿರ್ಬೋದು, ಪ್ರತಿಯೊಂದು ಹೋಗ್ತಾ ಬರ್ತಾ ನಿಂತೆ. ಆಗಿರಬೇಕಾದ್ರೆ ನನಗೊಂದು ಒಳ್ಳೆಯ ಒಂದು ಅವಕಾಶ ಸಿಕ್ತು. ನೀನು ಸದಸ್ಯನಾಗಿ ಬರಬೇಕು, ಆಯ್ಕೆ ಆಗ್ಬೋದು, ನಿನಗೆ ಜನ ಸಪೋರ್ಟ್ ಮಾಡ್ತಾರೆ ಹಾಗಂತೇಳಿ. ಒಳ್ಳೆ ನಿನಗೆ ಒಂದು ಮಾತಾಡುವಂಥ ಎಲ್ಲ ಥರದಲ್ಲೂ ನಿನ್ನ ಚುರುಕ್ತಾನೆ ಇದೆ, ಬರ್ಬೋದು ಅಂತೇಳಿ ನನ್ನ ಸಪೋರ್ಟ್ ಮಾಡಿದರು. ನೋಡೋಣ ಜನ ಯಾವ ರೀತಿ ನನ್ನ ಮೇಲೆ ನನ್ನ ಅಭಿಮಾನ ವಿಶ್ವಾಸ ಇಟ್ಕೊಂಡಿದ್ರೆ ನಾನು ನಿಂತೆ. ಆಗ ನನಗೆ ಸಪೋರ್ಟ್ ಮಾಡಿ ಸದಸ್ಯನಾಗಿ ಅವಕಾಶ ಆಯಿತು. ಜನ ಸಪೋರ್ಟ್ ಮಾಡಿದ್ದಾರೆ ನನಗೆ. ಸರ್, ಈಗ ತಮಗೆ ಜನರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗೂ ನೀವು ಅಭಿವೃದ್ಧಿ ಕೆಲಸಗಳು ಹೆಚ್ಚಾಗಿ ಮಾಡಿಸ್ತಾ ಇದ್ದೀರಿ. ಹೌದು. ಇದೇ ರೀತಿ ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ಹೇಳಿ ಏನಾದ್ರು ಆಸೆ ಇದೆ? ಆಸೆ ಇದೆ, ಆದರೆ ತುಂಬಾ ನನ್ನಲ್ಲಿ ಆಗುವಂತ ಕೆಲಸ ಕಾರ್ಯಗಳನ್ನ ತುಂಬಾ ನಾನು ಮಾಡ್ಕೊಡ್ಬೇಕು. ಯಾಕಂದ್ರೆ ನನ್ನ ಅವಧಿಯಲ್ಲಿ ಇದು ನನ್ನ ಮೊದಲನೇ ಬಾರಿ ಅವಧಿ. ನನ್ನಲ್ಲಿ ಬಾರಿ ಕೆಲಸ ಆದಷ್ಟು ನನ್ನಲ್ಲಿ ಮಾಡ್ಕೊಡಿದ್ದೀನಿ. ಇನ್ನೂ ಅಭಿವೃದ್ಧಿ ಕೆಲಸನ ಮಾಡ್ಕೊಡ್ಬೇಕು. ಒಂದು ಮಾದರಿ ಗ್ರಾಮವಾಗಿ ಹೌದು ಹೌದು. ತುಂಬಾ ಒಂದು ನನ್ನಲ್ಲಿ ತುಂಬಾ ಆಸೆ ಇದೆ. ಸರ್, ತಾವು 3.5 ವರ್ಷ ಅಧಿಕಾರ ಅವಧಿಯಲ್ಲಿ ಹೆಚ್ಚಾಗಿ ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಿಸಿದ್ದೀರಾ ಸರ್? ಹೆಚ್ಚಾಗಿ ಅಂದ್ರೆ ಸರ್, ನಾನು ರಸ್ತೆ, ಕೆಲವೊಂದು ಕಡೆ ರಸ್ತೆ, ನಮ್ಮ ಗ್ರಾಮದಲ್ಲಿ ಎಲ್ಲೆಲ್ಲಿ ರಸ್ತೆ ಬೇಕಾಗಿದೆ ಆ ರಸ್ತೆಗೆ, ಆಮೇಲೆ ಕುಡಿಯ ನೀರು ಸೌಲಭ್ಯ ಮಾಡ್ಕೊಟ್ಟಿದ್ದೀನಿ, ಟ್ಯಾಂಕು ಅಥವಾ ಮನೆ ಕೊಡಿಸಿದ್ದೀನಿ. ಇಂಥವೆಲ್ಲ ತುಂಬಾ ಕಾರ್ಯಗಳು ಮಾಡ್ಕೊಟ್ಟಿದ್ದೀನಿ. ಸರ್, ಸರ್ಕಾರದಿಂದ ಅನುದಾನ ಅಂತ ಬಂದ್ರೆ ಯಾವ್ದಕ್ಕೆ ಹೆಚ್ಚಾಗಿ ಬಳಸಬೇಕು ಅಂತ ಇದೀವಿ ಸರ್? ಈಗ ಹೆಚ್ಚಾಗಿ ಅಂತಾರೆ, ಮೊದಲನೇದಾಗಿ ಕುಡಿಯುವ ನೀರಿಗೆ, ಎರಡನೇದಾಗಿ ರಸ್ತೆ, ಆಮೇಲೆ ಮನೆ, ಇಂಥದಕ್ಕೆಲ್ಲ ನಾವು ಬಳಸ್ಕೋಬೇಕು. ಹೌದು ಸರ್. ಜನರು ತಮ್ಮ ಬಳಿ ಬಂದು ಸಮಸ್ಯೆಗಳು ಹೇಳ್ಕೊಳ್ತಾ ಇದಾರಲ್ವಾ, ಯಾವ ಸಮಸ್ಯೆಗಳ ಬಗ್ಗೆ ಜಾಸ್ತಿ? ತುಂಬಾ ಅಂದ್ರೆ ನನಗೆ ಮನೆ ಅಂದ್ರೆ ರಸ್ತೆ ಬಗ್ಗೆ ತುಂಬಾ ಸಮಸ್ಯೆ ಇತ್ತು. ಕುಡಿಯ ನೀರಿನ ಬಗ್ಗೆ ಇಲ್ಲಿ ನಮ್ಮ ಸಂಸ್ಥೆ ಗ್ರಾಮ ಪಂಚಾಯತ್ ಹೆಚ್ಚಾಗಿ ಅಂತಂದ್ರೆ ಕುಡಿಯ ನೀರು, ಮೊದಲನೇದಾಗಿ ಕುಡಿಯ ನೀರು ಸಮಸ್ಯೆ ತುಂಬಾ ಇದೆ. ಆದ್ರೆ ಮತ್ತೆ ಎರಡನೇದಾಗಿ ರಸ್ತೆ ಕೆಲಸ ಕೂಡ ತುಂಬಾ ಇನ್ನೂ ಇದೆ, ಮಾಡ್ಕೊಡುವಂಥದ್ದಿದೆ. ಆದಷ್ಟು ನಾವು ಮಾಡ್ಕೊಟ್ಟಿದ್ವಿ, ಇನ್ನೂ ಮಾಡ್ಕೊಡ್ಬೇಕು. ನಮ್ಮ ಅವಧಿ ಮುಗಿಯೋ ತನಕ ಎಷ್ಟು ಆಗುತ್ತೆ ಅಷ್ಟು, ಅಂದ್ರೆ ಮುಂದಿನ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಇನ್ನೂ ಅಷ್ಟು ನಾವು ಕೆಲಸ ಅಭಿವೃದ್ಧಿ ಮಾಡ್ಕೊಡ್ತೀವಿ ಅಂತ ಒಂದು ವಿಶ್ವಾಸ ಇದೆ. ಸರ್, ಒಟ್ಟು ತಮ್ಮ ಪಂಚಾಯತಿಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಸರ್? ಒಟ್ಟು 16 ಜನ ಸದಸ್ಯರಿದ್ದೀವಿ ನಾವು. 16 ಜನ ಸದಸ್ಯರಾದ್ರೆ ಹೊಂದಾಣಿಕೆ ಹೆಂಗಿದೆ ಸರ್? ನಮ್ಮಲ್ಲಿ ಹೊಂದಾಣಿಕೆ ತುಂಬಾ ಚೆನ್ನಾಗಿದೆ. ಒಬ್ಬರೊಂದೊಬ್ರು ಹೊಂದಾಣಿಕೆ ಮಾಡ್ಕೊಂಡು ನಮ್ಮ ಗ್ರಾಮ ಪಂಚಾಯತ್ ಏನು ಅಭಿವೃದ್ಧಿ ಕೆಲಸ ಆಗ್ಬೇಕು ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಎಲ್ಲರೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ, ನಡ್ಸ್ಕೊಂಡು ಹೋಗ್ತಾರೆ. ಹೌದು. ಸರ್, ಒಂದು ಸಿಹಿ ಮಾತು ಅಂತ ಹೇಳಿ ತಮ್ಮ ಉಳಿದಂತ ಸದಸ್ಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಸಿಹಿ ಮಾತು ಅಂತಾರೆ, ನಮ್ಮ ಈಗಿರುವಂತ ಸದಸ್ಯರಲ್ಲಿ ತುಂಬಾ ನಮ್ಮ ಹೊಂದಾಣಿಕೆ ತುಂಬಾ ಇದೆ. ನಮ್ಮ ಒಳಗಡೆ ತುಂಬಾ ಹೊಂದಾಣಿಕೆ ಇದೆ. ಇದೇ ರೀತಿ ಮುಂದುವರಿಬೇಕು. ನಮ್ಮ ಸಂಸ್ಥೆ ಗ್ರಾಮ ಪಂಚಾಯತ್ ಇನ್ನೂ ಒಂದು ಮಾದರಿ ಗ್ರಾಮ ಪಂಚಾಯತಿಗೆ ಮಾಡಬೇಕು. ಪ್ರತಿಯೊಂದು ಎಷ್ಟು ಸಮಸ್ಯೆಗಳು ಇದ್ದನು, ಎಷ್ಟು ನಮ್ಮಲ್ಲಿ ಸಾಧ್ಯ ಇದು ಅಷ್ಟು ಕೆಲಸ ಕಾರ್ಯ ಮುಂದುವರಿಸಬೇಕು. ಒಗ್ಗಟ್ಟಾಗಿ ನಾವು ಸದಸ್ಯರಾಗಿ, ನಮ್ಮಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇರ್ಬೋದು, ಒಬ್ಬರೊಂದೊಬ್ಬರಿಗೆ ಹೊಂದಾಣಿಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ನನ್ನ ಆಸೆ. ನಿಮ್ಮ ಆಸೆ? ಹೌದು ಸರ್. ಈ ಸ್ಥಾನದಲ್ಲಿ ಇರೋದಕ್ಕೆ ತಮ್ಮ ಗ್ರಾಮದ ಜನರೇ ಕಾರಣ? ಹೌದು, ಖಂಡಿತ. ನಮ್ಮ ಕಲಾಕಾರ ನಿಮ್ಮ ಗ್ರಾಮದ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ನನಗೊಂದು ಇವತ್ತು ಈ ದಿನದಲ್ಲಿ ಸುವರ್ಣ 24 ಅವರಿಂದ ನಿಮ್ಗೊಂದು ಸುವರ್ಣ ಸಾರಿ 24x7 24x7
24x7 ಕರ್ನಾಟಕ. 7 ಕರ್ನಾಟಕ ಅವರಿಂದ ನನಗೊಂದು ಈ ಮಾತನ್ನ ಹೇಳ್ಕೊಳಕ್ಕೆ ತುಂಬಾ ಅವಕಾಶ ಮಾಡಿಕೊಡಿ, ತುಂಬಾ ಥ್ಯಾಂಕ್ಸ್, ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸರಿ ಸರ್, ಹೇಳಿ ಸರ್. ಆ, ಅದೇ ರೀತಿ ಈ ಗ್ರಾಮಸ್ಥರಿಗೆ ಕೂಡ ಎಲ್ಲರೂ ನನಗೆ ವೋಟ್ ಕೊಟ್ಟು ಮತ ಹಾಕಿ ನನಗೆ ಇಂಥ ಅವಕಾಶ ಮಾಡಿಕೊಡಿ, ನಾನು ತುಂಬಾ ಚಿರಋಣಿಯಾಗಿರ್ತೀನಿ, ಯಾವತ್ತಿಗೂ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು. ಸರಿ ಸರ್, ಇಷ್ಟು ಹೊತ್ತು ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.